ಚಾನಲ್ ಫ್ರೆಂಡ್ಸ್. ಹೌದು, ಒಮ್ಮೆ ಮಾಡಿ ತಿಂದವರು ಬೇಷ್ ಅಂತಾರೆ 100%. ನಿಜ ಫ್ರೆಂಡ್ಸ್. ಇವತ್ತು ಗರಿಗರಿಯಾದ ರುಚಿಯಾದ ಕ್ರಿಸ್ಪಿಯಾದ ಜ್ಯೂಸಿಯಾದ ಕಬಾಬ್ನ ತಾಜ್ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದನ್ನು ಮಾಡೋಕ್ಕೆ ಇಲ್ಲಿ ನಮಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಶುಂಠಿನ ಸ್ವಲ್ಪ ಕಡಿಮೆ ಪ್ರಮಾಣ ತಗೊಳ್ಳಿ, ಕಬಾಬ್ ಪೌಡ್ರು, ಕಸೂರಿ ಮೇಥಿ, ನಿಂಬೆಹಣ್ಣು, ಕರಿಬೇವಿನ ಸೊಪ್ಪು, ಮೊಟ್ಟೆ ಮತ್ತು ಚಿಲ್ಲಿ ಪೌಡರ್ ಬೇಕಾಗುತ್ತೆ. ಖಂಡಿತವಾಗ್ಲೂ ಈ ರೀತಿಯಾಗಿ ನೀವು ಟ್ರೈ ಮಾಡಿರಲ್ಲ ಅಂತ ಅನ್ಕೋತೀನಿ. ಒಂದು ಸಲ ಮನೇಲಿ ಈ ಥರ ಮಾಡಿಬಿಟ್ಟು ನೋಡಿ. ಇವಾಗ ಬನ್ನಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಹಾಗೆಯೇ ಈ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಸೇಮ್ ನೀವು ಹೋಟೆಲಲ್ಲೇ ತಿಂತಾಯಿದ್ದೀರಾ ಅನ್ನೋ ರೀತಿ ರುಚಿನ ಕೊಡುತ್ತೆ ಫ್ರೆಂಡ್ಸ್. ರೆಗ್ಯುಲರಾಗಿ ಮನೇಲಿ ಮಾಡೋ ಟೇಸ್ಟ್ಗೂ ಈ ರೀತಿ ಮಾಡಿಬಿಟ್ಟು ಒಂದು ಸಲ ಟೇಸ್ಟ್ಗೂ ನೀವು ಮಾಡಿಬಿಟ್ಟು ರಿಸಲ್ಟ್ನ ನೋಡ್ಬೋದು. ಹಾಗೆ ಫ್ರೆಂಡ್ಸ್, ನಾನು ಒಂದು ಇಂಗ್ರೀಡಿಯೆಂಟ್ನ ಮಿಸ್ ಮಾಡಿದೆ. ಕಾರ್ನ್ಫ್ಲೋರ್ ಒಂದು ಸ್ಪೂನು ಅಥವಾ 1.5 ಸ್ಪೂನ್ ಕಾರ್ನ್ಫ್ಲೋರ್ನ ತಗೊಳ್ಳಿ. ಸೊ ಇವಾಗ ಅಲ್ಲಿ ನಾನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಇಲ್ಲಿ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಫೈನ್ ಪೇಸ್ಟ್ ಅಂತ ಏನಿಲ್ಲ, ಒಂದು 90% ಮಾಡಿಕೊಂಡ್ರೂ ಆಗುತ್ತೆ. ಅದು ಹಾಗಾಗಿಯೇ ಬಾಯಿಗೆ ಸಿಗ್ತಾಯಿದ್ರೆ ಅದು ಕೂಡ ಅದ್ರದ್ದು ಫ್ಲೇವರ್ ಕೂಡ ಹಾಗೆ ಬರ್ತಾ ಇರುತ್ತೆ. ಸೊ ಕಬಾಬ್ ಪೌಡ್ರು ಅವರು ರೆಡಿ ಮಾಡ್ಕೊತಾರೆ ಆ್ಯಕ್ಚುಲಿ ಹೋಟೆಲ್ಗಳಲ್ಲೆಲ್ಲ. ಸೊ ಇಲ್ಲಿ ನಾವು ರೆಡಿ ಕೂಡ ಮಾಡ್ಕೋಬೋದು, ನಾನು ರೆಡಿ ಕೂಡ ಮಾಡ್ತೀನಿ. ಬಟ್ ಇದು ಕಬಾಬ್ ಪೌಡ್ರದಂದರೆ ಸೊ ಇನ್ಸ್ಟಂಟಾಗಿ ಬೇಗ ಮಾಡ್ಕೋಬೋದಂತ ಅಷ್ಟೇ. ಸೊ ಇಲ್ಲಿ ನಾನು ಫೈನ್ ಪೇಸ್ಟ್ ಮಾಡ್ಕೊಂಡಂಥ ಮಸಾಲೆನ ಆ ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ತೋರಿಸಿದಂಥ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿಕೊಂಡೆ. ಹಾಗೆ ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ 2 ಟೇಬಲ್ ಸ್ಪೂನ್. ಹಾಗೆ ಚಿಲ್ಲಿ ಪೌಡರು ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳೋಣ. ಹಾಗೆಯೇ ಕಸೂರಿ ಮೇಥಿ ತಗೊಂಡಿದ್ದೀನಿ, ಅದನ್ನು ಹಾಗೆ ಲೈಟಾಗಿ ಕ್ರಷ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಸೊ ಅದಾದಮೇಲೆ ಕರಿಬೇವಿನ ಸೊಪ್ಪನ್ನ ಈ ರೀತಿಯಾಗಿ ಸ್ವಲ್ಪ ಈ ಥರ ಹಿಂಗೆ ಮಾಡ್ಕೊಂಡು ಹಾಕ್ಕೊಂಡ್ರೆ ಫ್ಲೇವರ್ ಬಿಡುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಇದ್ರ ಸ್ಪೆಷಾಲಿಟಿನೇ ಕರಿಬೇವಿನ ಸೊಪ್ಪು. ಸೊ ಅದಾದಮೇಲೆ ಇಲ್ಲಿ ಮೊಟ್ಟೆನ ಸೇರಿಸ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮೊಟ್ಟೆನ ಹಾಕ್ಕೊಳ್ಳಿ. ಮೊಟ್ಟೆ ಆದಮೇಲೆ ನಿಂಬೆಹಣ್ಣು, ಇಲ್ಲಿ ಚಿಕ್ಕ ಗಾತ್ರದ ನಿಂಬೆಹಣ್ಣಿದೆ, ಸೊ ನಾನು 2 ಹಾಕೋತಾ ಇದ್ದೀನಿ. ಸೊ ಹುಳಿನ ಹಾಕ್ಕೊಂಡ್ರೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಈಟ್ ಕೂಡ ಆಗೋಲ್ಲ ಕಬಾಬು ಚಿಕನ್ ತಿನ್ನೋದ್ರಿಂದ. ಸೊ ಇಲ್ಲಿ ನಾನು ನಿಂಬೆಹಣ್ಣು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ಇವಾಗ. ಸೊ ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಒಂದು 2 ನಿಮಿಷ ಈ ರೀತಿಯಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಸೊ ಇದು ಇವಾಗ ಮಿಕ್ಸ್ ಆಗಿದೆ. ಸೊ ಇವಾಗ ಆವಾಗಲೇ ತೊಳೆದು ಎತ್ತಿಟ್ಕೊಂಡಂಥ ಚಿಕನ್ನ ಇದಕ್ಕೆ ಸೇರಿಸ್ಕೊತೀನಿ. ನೋಡಿ, ಈ ರೀತಿ ಲೆಗ್ ಪೀಸ್ನ ಒಡಿಸ್ಕೊಂಡಿದ್ವಿ ನಾವು ಮಕ್ಳಿಗೋಸ್ಕರ ಅಂತ. ಸೊ ಇವಾಗ ಮಿಕ್ಕಿದೆಲ್ಲ ಚಿಕನ್ನು ಆ ಮಸಾಲೆ ಒಳಗಡೆ ಸೇರಿಸ್ಕೊಂಡು ಇವಾಗ ನೀಟಾಗಿ ಕೈಯಿಂದನೇ ಕಲಿಸ್ಕೊಳ್ಳೋಣ. ಯಾಕೆಂದರೆ ಮಸಾಲೆ ಎಲ್ಲ ನೀಟಾಗಿ ಪೀಸ್ಗಳಿಗೆಲ್ಲ ಹಿಡಿಯುತ್ತೆ ಕೈಯಲ್ಲಿ ಕಲಿಸೋದ್ರಿಂದ. ಸೊ ಈ ರೀತಿ ಎಲ್ಲ ಕಡೆ ಮಸಾಲೆ ಎಲ್ಲ ಅಡ್ಜಸ್ಟ್ ಆಗಬೇಕಲ್ಲ, ಸೊ ಈ ರೀತಿಯಾಗಿ ಕಲಿಸ್ಕೊಂಡು ಈಗ ಫೈನಲಾಗಿ ಈಗ ಬರುತ್ತೆ. ಇದನ್ನು ಇವಾಗ ಒಂದು 2 ಅವರು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಫ್ರಿಡ್ಜಲ್ಲಿ ಇಡ್ತೀನಿ. 2 ರಿಂದ 3 ಅವರು, ಎಷ್ಟೊತ್ತಿಟ್ಟರೂ ಅದು ರುಚಿಯಾಗಿರುತ್ತೆ. ನಾನು 3 ಅವರ್ ಇಟ್ಟಿದ್ದೆ. ಸೊ ನೋಡಿ ಈ ರೀತಿಯಾಗಿದೆ. ಇವಾಗ 3 ಅವರ್ ಮೇಲೆ ಆಗಿದ್ದರಿಂದ ಸ್ವಲ್ಪ ಗಟ್ಟಿಯಾಗಕ್ಕೆ ಬರ್ತಾಯಿತ್ತು. ಸೊ ಇವಾಗ ಅದನ್ನು ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಕೊಟ್ಕೋತಾ ಇದ್ದೀನಿ. ಈ ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್. ಇಲ್ಲಿ ಇನ್ನೊಂದು ಮುಖ್ಯ ಸ್ಟೇಜ್ ಇದೆ ಇದರಲ್ಲಿ. ಸೊ ಎಣ್ಣೆ ಕಾಯ್ದ ಮೇಲೆ ನಾವು ಫಸ್ಟು ಇಲ್ಲಿ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ಜಾಸ್ತಿ ಇತ್ತು ಅಂದರೆ ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಅಂದರೆ ನಾಟಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಇದು ಫ್ಲೇವರು ಎಣ್ಣೆನಲ್ಲಿ ಬಿಡಬೇಕು. ಸೊ ಕರಿಬೇವಿನ ಸೊಪ್ಪನ್ನ ಗರಿ ಅನ್ನೋವರೆಗೂ ಕೂಡ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ. ಅದ್ರ ಪರಿಮಳ ಎಲ್ಲ ಎಣ್ಣೆನಲ್ಲೇ ಬಿಟ್ಕೊಳ್ಳುತ್ತೆ. ಹಾಗೆಯೇ ಸ್ವಲ್ಪ ಎಲೆಗಳು ಕೂಡ ಅದರಲ್ಲೇ ಬಿಡ್ಬೋದು ನೀವು ಕಬಾಬ್ ಜೊತೆಗೆ, ಅದು ಕೂಡ ಅದರಲ್ಲಿದ್ರೂ ಏನೂ ತೊಂದರೆ ಇಲ್ಲ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಸೇರಿಸ್ಕೊಳ್ಳಿ, ಬಟ್ ಒಂದು 2 ಗರಿನಾದರೂ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಇದು ನೋಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ, ಏಕೆಂದರೆ ಜಾಸ್ತಿ ಉರಿನೂ ಕೊಡೋಂಗಿಲ್ಲ, ಇದಕ್ಕೆ ಸೀದೋಗಿಬಿಡುತ್ತೆ.
ಒಂದು ಮೀಡಿಯಮ್ ಉರಿನಲ್ಲಿ ಕೊಟ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇದು ಆಲ್ಮೋಸ್ಟ್ ಆಗೋಗಿದೆ. ಎತ್ತಿಟ್ಕೊಂಬಿಡೋಣ ಇವಾಗ. ಸ್ವಲ್ಪ ಎತ್ತಿ ಸಪ್ರೇಟಾಗಿಲ್ಲ, ನಾವು ಎಲ್ಲಿ ಚಿಕನ್ ಪೀಸ್ನ ಬೇಯಿಸ್ಕೊಂಡು ಹಾಕೋತೀವಲ್ವ ಕಬಾಬು, ಅದೇ ಪಾತ್ರೆ ಒಳಗಡೆ ಹಾಕೊತಾ ಇದ್ದೀನಿ ಇವಾಗ ನಾನು ಅದು ಕರಿಬೇವಿನ ಸೊಪ್ಪನ್ನ. ನೋಡಿ ಇವಾಗ ಒಂದು ಪೀಸ್ನ ಬಿಟ್ಟೆ, ಎಣ್ಣೆ ಚೆನ್ನಾಗಿ ಹದವಾಗಿ ಕಾಯ್ದಿದೆ. ಸೊ ಇವಾಗ ಒಂದೊಂದಾಗಿ ಚಿಕನ್ ಪೀಸ್ನ ಬಿಟ್ಕೊತಾ ಇದ್ದೀನಿ ಎಣ್ಣೆ ಒಳಗಡೆ. ಸೊ ಈ ರೀತಿಯಾಗಿ ಇವಾಗ ಎಷ್ಟು ಬೇಕು ಆ ಒಂದು ಇದಕ್ಕೆ ಅಷ್ಟು ಹಾಕ್ಕೊಂಡಿದ್ದೀನಿ. ಲೈಟಾಗಿ ಈ ಥರ ತಿರುವಾಕೊಳ್ಳೋಣ. ಇಲ್ಲಿ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡೋದ್ರಿಂದ ಅದು ಎಕ್ಸ್ಟ್ರಾ ಫ್ಲೇವರೇ ಕೊಡುತ್ತೆ. ಸೊ ಕರಿಬೇವಿನ ಸೊಪ್ಪು ಮುಖ್ಯವಾಗಿ ಆ್ಯಡ್ ಮಾಡ್ಕೊಳ್ಳಿ. ನಾನಿವಾಗ 80% ಮಾತ್ರ ಬಾಯ್ಲ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಸೊ ಇದು ಇದೇ ರೀತಿ ಮಾಡೋದು ಹೋಟೆಲ್ಗಳಲ್ಲಿ. ಸೊ ಅದಕ್ಕೆ ಇವಾಗ ಎತ್ತಿಟ್ಕೊಂಡಿದ್ದೀನಿ. ಹೋಟೆಲ್ಗಳಲ್ಲಿ ಇದೇ ರೀತಿ ಮಾಡೋದು ಅಂತ ಹೇಳಿದೆ. ಸೊ 80% ಬಾಯ್ಲ್ ಮಾತ್ರ ಮಾಡ್ಕೋಬೇಕು. ಮತ್ತು ನೀವು ಯಾವಾಗ ಸರ್ವ್ ಮಾಡ್ತೀರಾ ಅಲ್ವಾ, ಸೊ ಆವಾಗ ಮಿಕ್ಕಿ 20%ನ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡು ಸರ್ವ್ ಮಾಡ್ಕೋಬೇಕಾಗುತ್ತೆ ನೀವು. ಸೊ ಇದಿಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನೋಡಿ ಇವಾಗ 80% ಇದು ಬಾಯ್ಲ್ ಆಗಿದೆ. ಸೊ ಎತ್ತಿಟ್ಕೊತಾ ಇದ್ದೀನಿ ಇದನ್ನು ಕೂಡ. ಈ ಕರಿಬೇವಿನ ಸೊಪ್ಪು ಅದನ್ನು ಕಲಿಸ್ಬೇಕಾದ್ರೆ ಹಾಕ್ಕೊಳ್ಳೋದು, ಮತ್ತು ಈ ಥರ ಕಬಾಬ್ ಹಾಕೋಕ್ಕೆ ಮುಂಚೆ ಕರಿಬೇವಿನ ಸೊಪ್ಪು ಎಣ್ಣೆಗೆ ಹಾಕೋದು, ಈ ರೀತಿ 80% ಬಾಯ್ಲ್ ಮಾಡಿಕೊಂಡು ಮತ್ತೆ ಸರ್ವ್ ಮಾಡೋವಾಗ ಮಿಕ್ಕಿದ್ದು ಬಾಯ್ಲ್ ಮಾಡ್ಕೊಳ್ಳೋದು, ಇದೇ ಸೀಕ್ರೆಟ್ ಟಿಪ್ಸು ಫ್ರೆಂಡ್ಸ್. ಹಾಗೆ ಈ ರೀತಿ ರುಬ್ಬಿಟ್ಟು ಹಾಕ್ಕೊಳ್ಳೋ ಅಂಥದ್ದು. ಕಸೂರಿ ಮೇಥಿನ ನೀವು ಹಾಕಿರಲ್ಲ ಅನಿಸುತ್ತೆ. ಸೊ ಇವಾಗ ನಾನು ನೆಕ್ಸ್ಟ್ ಸ್ಟೇಜ್ ಏನಪ್ಪ ಮಾಡ್ತೀನಿ ಅಂದರೆ, ಈ ಲೆಗ್ ಪೀಸ್ ಇರುತ್ತಲ್ವ, ಸೊ ಒಳಗಡೆ ಸ್ವಲ್ಪ ಹಸಿ ಹಾಗೇ ಇರುತ್ತೆ. ಈಗ ನಾನು ಇದನ್ನು ಏನು ಮಾಡ್ತೀನಿ ಅಂದರೆ, ಒಂದು ಪಾತ್ರೆಗೆ ಹಾಕ್ಕೊಂಡು ಆ ಲೆಗ್ಸ್ನ ಲೈಟಾಗಿ ಕ್ರಷ್ ಮಾಡ್ತಾಯಿದ್ದೀನಿ. ಸೊ ಇದೆಯಲ್ಲ ಕಲ್ಲು ಮನೆಯಲ್ಲಿ ಮೆಣಸು ಜೀರಿಗೆ ಎಲ್ಲ ಕೊಟ್ಟಾಕಿ ಇಟ್ಕೊಂಡಿರ್ತೀವಲ್ಲ, ಲೈಟಾಗಿ ಕ್ರಷ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಸರ್ವ್ ಮಾಡೋ ಟೈಮ್ ಬಂದಿದೆ ನನಗೆ. ಸೊ ಮತ್ತೆ ಅದೇ ಆಯಿಲ್ಗೆ ಕ್ರಷ್ ಮಾಡಿದಂಥ ಲೆಗ್ ಪೀಸ್ನ ಸೇರಿಸ್ಕೊತಾ ಇದ್ದೀನಿ. 1 ನಿಮಿಷ ಅಷ್ಟೇ ರೀಬಾಯ್ಲ್ ಮಾಡ್ಕೊತಾ ಇದ್ದೀನಿ. 1 ನಿಮಿಷ. ಆವಾಗಲೇ ಬೇಯಿಸಿಟ್ಕೊಂಡಿದ್ದಂಥ ಎಲ್ಲ ಪೀಸ್ನು ಒಂದೊಂದಾಗಿ ಮತ್ತೆ ರೀಬಾಯ್ಲ್ ಮಾಡ್ಕೊತೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು, ಜ್ಯೂಸಿಯಾಗಿ. ಆ ಪೀಸ್ ಕೂಡ ಎಲ್ಲ ಎತ್ತಾಕೊಂಡ್ಬಿಡ್ತೀನಿ. ಸೊ ಫಸ್ಟ್ ಲೆಗ್ ಪೀಸ್ನ ಮಕ್ಳಿಗೆ ಕೊಡೋಣ ಅಂತ ಫಸ್ಟ್ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಆವಾಗಲೇ ಎತ್ತಿಟ್ಕೊಂಡಿದ್ನಲ್ಲ ಅದು. ಸೊ ಇದು ಆಗೋಯ್ತು, ಆಲ್ಮೋಸ್ಟ್ ಬೇಯ್ತಾ ಇದೆ. ಈ ರೀತಿಯಾಗಿ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ. ಪ್ರತಿ ಸಲ ಕೂಡ ನೀವು ಹೀಗೆ ಮಾಡ್ತೀರಾ, ಮನೆಯಲ್ಲಿ ತುಂಬ ಹೊಗಳು ಬಿಡ್ತಾರೆ ಇಷ್ಟು ಚೆನ್ನಾಗಿದೆ ಅಂತ. ನೀವು ಹೋಟ್ಲಿಗೆ ಹೋಗೋದೇ ಬೇಕಾಗಿಲ್ಲ. ಇದೊಂದು ಲೆಗ್ ಪೀಸ್ಗೆ ನೀವು ತಗೋಬೇಕು ಅಂತ ಅಂದರೆ ಈ ಟೇಸ್ಟ್ಗೆ 80 to 100 ರೂಪೀಸ್ ಕೊಡಬೇಕಾಗುತ್ತೆ. ನೋಡಿ ಮನೆಯಲ್ಲಿ ಎಷ್ಟು ಹೈಜಿನಿಕ್ಕಾಗಿ ನಾವೇ ರೆಡಿ ಮಾಡ್ಕೊಂಡು ತಿನ್ಬೋದು ಅಂತ. ಸೊ ಈಗ ಮಿಕ್ಕಿದ ಪೀಸಸ್ ಎಲ್ಲ ಬಾಯ್ಲ್ ಮಾಡ್ಕೊತೀನಿ ಮತ್ತು ಹಾಕೋತೀನಿ ಎಣ್ಣೆಗೆ. ಒಂದೊಂದಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಮೊಬೈಲ್ ಇಟ್ಕೊಂಡಿದ್ದೆ ಒಂದು ಕೈಲಿ, ಹಾಗಾಗಿ ಸೊ ಅದನ್ನು ಆ ಥರ ಹಾಕ್ಕೊಂಡೆ, ಎಣ್ಣೆ ಸಿಡಿದು ಬಿಡುತ್ತಿಲ್ಲ ಅಂದರೆ. ಸೊ ನೀವು ಒಂದೊಂದಾಗಿ ಎತ್ತಿಟ್ಕೊಂಡು ಹಾಕ್ಕೊಂಡು 1 ನಿಮಿಷ ಮಾತ್ರ, ಇನ್ನೊಂದು 10% 20% ಅಲ್ವಾ, ಸೀಸಕ್ಕೆ ಹೋಗಬೇಡಿ. ಸೀದ್ರೆ ಟೇಸ್ಟೇ ಬೇರೆ ರೀತಿಯಾಗಿ ಹೋಗ್ಬಿಡುತ್ತೆ. ಲೈಟಾಗಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಈಗ ಇದೆಲ್ಲ ನೊರೆ ಎಲ್ಲ ಕಡಿಮೆ ಆಗೋಗ್ಬಿಡುತ್ತೆ. ರೆಡಿ ಆಯಿತು, ಬನ್ನಿ ಸರ್ವ್ ಮಾಡೋಣ. ಮನೆಯೆಲ್ಲ ಘಮ 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 ಅಂತ ಇರುತ್ತೆ. ಸೊ ಹೆಲ್ದಿಯಾದ, ಟೇಸ್ಟಿಯಾದ, ಯಮ್ಮಿಯಾದ, ಜ್ಯೂಸಿಯಾದ, ಗರಿಗರಿಯಾದ ಚಿಕನ್ ಕಬಾಬ್ ಇವಾಗ ಸವಿಯೋದಕ್ಕೆ ಸಿದ್ಧ ಫ್ರೆಂಡ್ಸ್. ನೋಡಿ, ನೋಡಿದ್ರೆ ಗೊತ್ತಾಗ್ತಿದೆ ಅಲ್ಲ ಎಷ್ಟು ಜ್ಯೂಸಿಯಾಗಿದೆ. ಹಾಗೆ ನೋಡಿ ಗರಿ ಅನಿಸಿದೆ, ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಅದು ನಿಮ್ಮ ಕಣ್ಗೆ. ಸೊ ಅದ್ರ ಜೊತೆಗೆ ನಾನು ಆವಾಗಲೇ ಎಣ್ಣೆನಲ್ಲಿ ಬಾಯ್ಲ್ ಮಾಡ್ಕೊಂಡಿದ್ನಲ್ಲ, ಆ ಕರಿಬೇವಿನ ಸೊಪ್ಪನ್ನು ಹಾಕಿ ತಿನ್ನೋದಕ್ಕೆ ಕೊಟ್ಟರೆ ಅದರ ರುಚಿನೇ ಬೇರೆ ಇರುತ್ತೆ. ಒಂದು ಸಲ ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಯಾರೆಲ್ಲ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.